ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಕಲರ್ಫುಲ್ಲಾಗಿ ಒಂದು ಸಾಂಬಾರು ಮಾಡೋಣ. ನೋಡಿ, ನುಗ್ಗೆಕಾಯಿ ಬದನೆಕಾಯಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದೊಂದು ಆಲೂಗಡ್ಡೆ, ಗೆಡ್ಡೆಕೋಸು, ಬೀನ್ಸು, ಒಂದು 2 ಕ್ಯಾರೆಟ್ ಇದೆ, ಈರುಳ್ಳಿ ಇದೆ, ಕರಿಬೇವಿನ ಸೊಪ್ಪು ಬೇಕಾಗುತ್ತೆ, ಬೇಳೆ ನೆನೆಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದೊಂದು 5 ಟೊಮೆಟೊ ಇದೆ ಫ್ರೆಂಡ್. ಹೇಗೆ ಮಾಡೋದು ಬನ್ನಿ ನೋಡೋಣ. ಈ ಸಾಂಬಾರು ಈ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ನುಗ್ಗೆಕಾಯಿ ಬದನೆಕಾಯಿ ಸಾಂಬಾರು, ಆ ಥರ ಟೇಸ್ಟ್ ಕೊಡುತ್ತೆ. ಹೇಗೆ ಮಾಡೋದು ನೋಡ್ತೀನಿ. ಬೇಳೆ ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಒಂದು 5 ಟೊಮೆಟೊ ಹಾಕ್ಕೊಂಡೆ. ಇವಾಗ ಈಗೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಹಾಕ್ಕೊಳ್ಳೋಣ. ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಚೆನ್ನಾಗಿ ತೊಳೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಚ್ಚಿರೋ ಈರುಳ್ಳಿ ಒಂದು ಆಲೂಗಡ್ಡೆ, ಗೆಡ್ಡೆಕೋಸು, ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೊಂಬರೋಣ. ಇದನ್ನ ಒಂದು 2ರಿಂದ 3 ವಿಸಿಲ್ ಸಾಕಾಗುತ್ತೆ. ಸ್ಲಿಮ್ಮಲ್ಲಿ ಇಟ್ಕೊಂಡು 3 ವಿಸಿಲ್ ಕೂಗಿಸ್ಕೊಂಬರೋಣ. ಅಷ್ಟೇ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಲಿಮ್ಮಲ್ಲಿ ಇಟ್ಕೊಂಡು 3 ವಿಸಿಲು ಮೆತ್ತಗಾಗೋವರೆಗೂ ಕೂಗಿಸ್ಕೊಳ್ಳಿ. ನೋಡಿ, ಇನ್ನೊಂದು ಕಡಾಯಿಗೆ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೆ. ನಾನು ಮೊದಲಿಗೆ ಸಾಸಿವೆ ಸಿಡಿತಾ ಇದೆ. ಈಗ ನೋಡಿ, ಬದನೆಕಾಯಿ ನುಗ್ಗೆಕಾಯಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು 2 ನಿಮಿಷ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಷ್ಟು ಸಾಂಬಾರು ಚೆನ್ನಾಗಾಗುತ್ತೆ. ಚೆನ್ನಾಗಿ ಫ್ರೈ ಆಗಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ಹಿಂಗೆ ಹಾಕಿರೋದು ಬಂದಿಲ್ಲ ವೀಡಿಯೋದಲ್ಲಿ, ಸ್ಕಿಡ್ ಆಗಿದೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಮದುವೆ ಮನೇಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾರಲ್ಲ, ಅದೇ ಥರ ಬಂದಿತ್ತು ಟೇಸ್ಟ್ ಅಂತೂ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ. ನೋಡಿ, ಇದು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಲಿ ಚೆನ್ನಾಗೆ. ತರಕಾರಿ ನೋಡಿ ಈ ಥರ ಬೆಂದಿದೆ. ಬೇಳೆ ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದಿದೆ. ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ನುಗ್ಗೆಕಾಯಿ ಬದನೆಕಾಯಿ ಎಣ್ಣೆಲೆ ಫ್ರೈ ಆಗಲಿ. ಯಾಕಂದರೆ ನುಗ್ಗೆಕಾಯಿ ಬದನೆಕಾಯಿ ನಾವು ಬೇಯಿಸ್ಕೋಬಾರ್ದು, ಫ್ರೈ ಮಾಡೇ ಹಾಕಬೇಕು. ನಾನು ಸ್ವಲ್ಪ ಈಗ ನೋಡಿ ಜೀರಾ ಪೌಡ್ರು, ಧನಿಯಾ ಪೌಡ್ರು, ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಬರುತ್ತೆ ಸಾಂಬಾರು. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ಸಾಂಬಾರು ಪೌಡ್ರು ನಾನು ಇಲ್ಲಿ ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಫ್ರೈ ಆದಮೇಲೆ ನೋಡಿ, ಈ ಕೂಗಿಸಿರೋ ಬೇಳೆನ ಇದಕ್ಕೆ ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಬಿಸಿ ಬಿಸಿ ತರಕಾರಿ ಸಾಂಬಾರು ರೆಡಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ಈಗ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು 15 ನಿಮಿಷ ಕುದಿಸ್ಕೋಬೇಕಾಗುತ್ತೆ ಈ ಸಾರನ್ನ. ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈಗ ಕುದೀಲಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಟ್ಬಿಡೋಣ. ಚೆನ್ನಾಗಿ ಕುದೀಲಿ. ನೋಡಿ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್. ಈ ಥರ ಆಗಿತ್ತು ಈ ಸಾಂಬಾರು.